ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಫ್ಯಾಟಿ ಲಿವರ್ ಬಗ್ಗೆ ಹೇಳ್ತೇನೆ. ಲಿವರ್ನಲ್ಲಿ ಹೆಚ್ಚು ಕೊಬ್ಬು ಸೇರಿದಾಗ ಅದು ಲಿವರ್ ಕೆಲಸಕ್ಕೆ ತೊಂದರೆ ಕೊಡಬಹುದು. ಇದನ್ನು ಫ್ಯಾಟಿ ಲಿವರ್ ಅಂತ ಹೇಳ್ತಾರೆ. ಇದರಲ್ಲಿ ಮುಖ್ಯವಾಗಿ 2 ವಿಧಗಳಿವೆ. ಮೊದಲನೇದು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ಇದು ಹೆಚ್ಚು ಆಲ್ಕೋಹಾಲ್ ಅಥವಾ ಮದ್ಯ ಸೇವನೆ ಮಾಡುವವರಲ್ಲಿ ಕಂಡುಬರುತ್ತದೆ. ಯಾಕಂದರೆ ಆಲ್ಕೋಹಾಲಿಂದ ಲಿವರ್ ಸೆಲ್ಗಳಿಗೆ ಹಾನಿಯಾಗ್ತದೆ. ಎರಡನೇದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ಇದು ಯಾರು ಆಲ್ಕೋಹಾಲ್ ಸೇವನೆ ಮಾಡುವುದಿಲ್ಲ ಅವರಲ್ಲಿ ಕಂಡುಬರ್ತದೆ. ಇದರ ಕಾರಣ ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಏನಂತ ಈಗ ನೋಡುವ. ಮೊದಲನೇದು ಮತ್ತು ಮುಖ್ಯವಾದಂಥದ್ದು ಹೆಚ್ಚು ಆಲ್ಕೋಹಾಲ್ ಸೇವನೆ. ಎರಡನೇದು ಅನಾರೋಗ್ಯಕರ ಆಹಾರ. ಅದು ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ ಅಥವಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತಾರೆ, ಅಥವಾ ಸಕ್ಕರೆ ಪಾನೀಯಗಳು, ಎಣ್ಣೆಯಲ್ಲಿ ಕರೆದ ಆಹಾರಗಳು, ಇವೆಲ್ಲ ಕಾರಣ ಆಗ್ಬೋದು ಫ್ಯಾಟಿ ಲಿವರ್ ಉಂಟು ಮಾಡಲಿಕ್ಕೆ. ಮೂರನೇದು ಜೆನೆಟಿಕ್, ಅಂದರೆ ತಂದೆ ತಾಯಿಗಿದ್ರೆ ಮಕ್ಕಳಿಗೆ ಬರುವಂತಹ ಚಾನ್ಸಸ್ ಇರ್ತದೆ. ನಾಲ್ಕನೇದು ತ್ವರಿತ ತೂಕ ಇಳಿಕೆ. ಐದನೇದು ಕೆಲವು ಔಷಧಿಗಳು. ಆರನೇದು ಅಧಿಕ ತೂಕ. ಏಳನೇದು ನಿಷ್ಕ್ರಿಯ ಜೀವನ ಶೈಲಿ. ಎಂಟನೇದು ಕೆಲವು ಕಾಯಿಲೆ, ಈಗ ಅದು ಮಧುಮೇಹ ಅಥವಾ ಡಯಾಬಿಟಿಸ್ ಆಗಿರಬಹುದು, ಅಥವಾ ಹೈ ಕೊಲೆಸ್ಟ್ರಾಲ್, ಅಥವಾ ಯಾವುದಾದ್ರೂ ಮೆಟಬಾಲಿಕ್ ಡಿಸಾರ್ಡರ್ ಇದ್ದರೆ ಇದು ಫ್ಯಾಟಿ ಲಿವರ್ ಉಂಟು ಮಾಡಲಿಕ್ಕೆ ಕಾರಣ ಆಗ್ಬೋದು. ಇದರ ಲಕ್ಷಣಗಳೇನು? ಆರಂಭಿಕ ಹಂತದಲ್ಲಿ ಸಾಮಾನ್ಯವಾಗಿ ಏನು ಲಕ್ಷಣ ಕಂಡು ಬರುವುದಿಲ್ಲ, ಆದರೂ ಕೆಲವು ಲಕ್ಷಣ ಇರಬಹುದು. ಅದು ಆಯಾಸ, ಹೊಟ್ಟೆಯ ಬಲಭಾಗದಲ್ಲಿ ನೋವು ಅಥವಾ ಅಸೌಖ್ಯತೆ, ಕಾರಣವಿಲ್ಲದೆ ದೌರ್ಬಲ್ಯ, ಮತ್ತು ನಂತರ ಹಂತದಲ್ಲಿ ಕಾಮಾಲೆ ಅಥವಾ ಜಾಂಡಿಸ್, ಕಾಲುಗಳ ಊತ, ಹೊಟ್ಟೆಯಲ್ಲಿ ನೀರು ತುಂಬುವುದು, ಇವೆಲ್ಲ ಕಂಡುಬರುತ್ತದೆ. ರೋಗ ನಿರ್ಣಯ ಅಥವಾ ಡಯಾಗ್ನೋಸಿಸ್, ಸಾಮಾನ್ಯವಾಗಿ ನಾವು ಇದಕ್ಕೆ ರಕ್ತ ಪರೀಕ್ಷೆ ಮತ್ತು ಅಲ್ಟ್ರಾಸೌಂಡನ್ನು ಬಳಸ್ತೇವೆ. ಈಗ ಇದರ ನಿರ್ವಹಣೆ ಏನು ಅಂತ ಇದ್ದರೆ, ಮೊದಲನೇದು ಮತ್ತು ಮುಖ್ಯವಾದಂಥದ್ದು ಮದ್ಯ ಸೇವನೆ ಅಥವಾ ಆಲ್ಕೋಹಾಲ್ ಸೇವನೆಯನ್ನು ಕಮ್ಮಿ ಮಾಡಬೇಕು ಅಥವಾ ಸಂಪೂರ್ಣವಾಗಿ ಬಿಡಬೇಕು. ಎರಡನೇದು ಜೀವನ ಶೈಲಿ ಬದಲಾವಣೆ. ಮೂರನೇದು ಅಧಿಕ ತೂಕ ಇದ್ದರೆ ತೂಕ ಕಮ್ಮಿ ಮಾಡಬೇಕು. ನಾಲ್ಕನೇದು ಸಕ್ಕರೆ ಅಥವಾ ಸಿಹಿ ತಿಂಡಿ ಅಥವಾ ಸಂಸ್ಕರಿಸಿದ ತಿಂಡಿ, ಅಂದರೆ ಪ್ರಾಸೆಸ್ಡ್ ಫುಡ್, ಇವೆಲ್ಲ ಕಮ್ಮಿ ಮಾಡಬೇಕು. ಐದನೇದು ನಿಯಮಿತ ವ್ಯಾಯಾಮ. ಆರನೇದು ಡಯಾಬಿಟಿಸ್, ಕೊಲೆಸ್ಟ್ರಾಲ್, BP ಅಥವಾ ಮೆಟಬಾಲಿಕ್ ಡಿಸಾರ್ಡರ್ ಇದ್ದರೆ ಅದನ್ನು ನಿಯಂತ್ರಣಕ್ಕೆ ತರಬೇಕು. ಈ ಫ್ಯಾಟಿ ಲಿವರನ್ನು ಹಾಗೆ ಬಿಟ್ಟರೆ ಅಥವಾ ಅದರ ಕಡೆ ಜಾಸ್ತಿ ಗಮನ ಕೊಡದಿದ್ದರೆ ಮುಂದೆ ಏನು ತೊಂದರೆ ಆಗ್ಬೋದು, ಅಥವಾ ಅದರ ಕಾಂಪ್ಲಿಕೇಶನ್ ಏನಂತ ಹೇಳಿದರೆ ಅದು ಲಿವರ್ ಫೇಲಿಯರ್, ಲಿವರ್ ಕ್ಯಾನ್ಸರ್, ಅಥವಾ ಹೃದಯದ ಕಾಯಿಲೆ ಅಥವಾ ಸ್ಟ್ರೋಕ್ ಆಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ನಿಮಗೆ ಈ ವಿಡಿಯೋ ಮೂಲಕ ಫ್ಯಾಟಿ ಲಿವರ್ ಬಗ್ಗೆ ಸುಮಾರು ಮಾಹಿತಿ ಸಿಕ್ಕಿತು ಅಂತ ಅಂದ್ಕೊಳ್ತೇನೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಚಾನಲಿಗೆ. ಮತ್ತು ನಿಮಗೆ ಏನಾದರೂ ಪ್ರಶ್ನೆ ಅಥವಾ ಸಲಹೆ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ನಾನು ನಿಮ್ಮನ್ನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.